ನಮಸ್ತೆ ಎಲ್ಲರಿಗೂ ಅಮ್ಮನ ಕೈ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬದನೆಕಾಯಿ ಹೆಂಗೆ ಮಾಡೋದು, ಎಣ್ಣೆ ಬದನೆಕಾಯಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಪ್ಯಾನಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಿ, ಹುರ್ಕೊಂಡು ಸಿಪ್ಪೆ ತೆಗ್ದಿಕ್ಕೋಬೇಕು. ಇದು ತುಂಬ ಚೆನ್ನಾಗಿರುತ್ತೆ. ಇದು ಒಮ್ಮೆ ಮಾಡಿ ನೋಡಿ. ತುಂಬ ಚಪಾತಿಗೆ, ಪರೋಟಾಗೆ, ಅನ್ನಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇದು ಎಣ್ಣೆ ಬದನೆಕಾಯಿ. ಒಮ್ಮೆ ಈ ಥರ ಮಾಡಿ ನೋಡಿ. ಇದು ಕೆಂಪು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ. ಇವಾಗ ಸಿಪ್ಪೆ ಬಿಡಿಸ್ಕೊಂಡು ತಣ್ಣಗಾದ್ಮೇಲೆ ಸಿಪ್ಪೆ ಬಿಡಿಸ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಇದನ್ನು ದಯವಿಟ್ಟು ಹೊಸಬ್ರು ಯಾರ್ಯಾರು ನೋಡ್ತಾವ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಶೇರ್ ಮಾಡಿ, ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಬಿಳಿ ಎಳ್ಳು ಮತ್ತು ಕಪ್ಪೆಳ್ಳು ಹಾಕ್ಕೊಂಡಿದ್ದೀನಿ 2 ಸ್ಪೂನು. ಇದು ಬಿಳಿ ಎಳ್ಳು ಕಪ್ಪೆಳ್ಳು ತಿನ್ನಲ್ಲ ಅನ್ನೋರು ಹುಚ್ಚೆಳ್ಳು ಬರುತ್ತಲ್ಲ, ಹುಚ್ಚೆಳ್ಳನ್ನ ಹಾಕೋಬೋದು. ನಾವು ನಮ್ಮ ಮನೆಗೆ ಹುಚ್ಚೆಳ್ಳು ಯೂಸ್ ಮಾಡಲ್ಲ, ಅದಕ್ಕೆ ಕಪ್ಪೆಳ್ಳು ಮತ್ತು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ 2 ಸ್ಪೂನು. ಬಿಳಿ ಎಳ್ಳು 2 ಸ್ಪೂನು, ಕಪ್ಪೆಳ್ಳು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಲೈಟಾಗಿ ಬಿಸಿ ಆದರೆ ಸಾಕು. ಚಟಪಟ ಅಂತ ಅಂದರೆ ತಣ್ಣಗೆ ಮಾಡ್ಕೋಬೋದು. ಈ ಪ್ಯಾನ್ ಬಿಸಿ ಇರುತ್ತಲ್ಲ ಅದರಲ್ಲೇ ಬಿಸಿ ಆಗುತ್ತೆ. ಇದು ಜಾಸ್ತಿ ಏನು ಬಿಸಿ ಮಾಡಬೇಕು ಅಂತ ಅವಶ್ಯಕತೆ ಇರಲ್ಲ. ಎಳ್ಳನ್ನ ನೋಡಿ ಇವಾಗ ಚಟಪಟ ಅಂತ ಇದೆ. ಇದು ಇವಾಗ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ. ನೋಡಿ ಮಿಕ್ಸಿ ಜಾರ್ಗೆ ಪೌಡ್ರ್ ಮಾಡ್ಕೊಬರ್ಬೇಕು. ಮತ್ತು ಕಡಲೆಬೀಜ ಮತ್ತು ಎಳ್ಳು ಮತ್ತು ಶುಂಠಿ ಬೆಳ್ಳುಳ್ಳಿ ಜಜ್ಕೊಳ್ತೀನಿ ನಾನು. ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಳಲ್ಲ. ನೋಡಿ ಬದನೆಕಾಯಿ ಹುಳ ಇರೋದನ್ನು ನೋಡಿ ಹಾಕ್ಕೋಬೇಕು. ಆದಷ್ಟು ಎಳೆದು ಬದನೆಕಾಯಿ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಹುಳುಗಳು ಸ್ವಲ್ಪನೂ ಇರಲ್ಲ. ನೋಡಿ ಇದರಲ್ಲಿ ಹುಳುಗಳು ಒಂದು ಸ್ವಲ್ಪನೂ ಇಲ್ಲ, ನಾನು ಎಳೆದೇ ತಗೊಬಂದಿದ್ದೀನಿ. ನಿಮಗೆ ಇಷ್ಟ ಆದವರು ನಮ್ಮ ಜಾಯಿನ್ ಬಟನ್ ಇರುತ್ತಲ್ಲ, ನಿಮ್ಮ ಮೆಂಬರ್ಶಿಪ್ ತೊಗೋಬೋದು. ನನ್ನ ಚಾನಲಲ್ಲಿ ಹೋಗಿ ಮೆಂಬರ್ಶಿಪ್ ಹೇಗೆ ತೊಗೋಬೇಕು ಅಂತ ಹೇಳಿದ್ರೆ, ನಮ್ಮ ಚಾನಲ್ ಓಪನ್ ಮಾಡಿ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ 59 ರೂಪಾಯಿಯಿಂದ 1600 ರೂಪಾಯಿವರೆಗೂ ಇದೆ. ಯಾವುದಾದ್ರು ಎಷ್ಟಾದರೂ ಅಮೌಂಟ್ ಸೆಲೆಕ್ಟ್ ಮಾಡಿಕೊಂಡು ಮೆಂಬರ್ಶಿಪ್ ತೊಗೋಬೋದು ಇಷ್ಟ ಆದವರು. ನೋಡಿ ಇದು ತಣ್ಣಗಾಗಿದೆ ಸ್ವಲ್ಪ. ಇದು ಬಿಸಿ ಇದ್ದಾಗೆ ಮುಟ್ಟೋಕ್ಕಾಗಲ್ಲ, ಸಿಪ್ಪೆಲ್ಲ ಬಿಡ್ಸೋಕ್ಕಾಗಲ್ಲ. ಲೈಟಾಗಿ ತಣ್ಣಗಾಗಿದೆ, ಹಂಗೂ ಬಿಸಿ ಇದೆ, ಹಂಗೂ ಸಿಪ್ಪೆ ಬಿಡಿಸ್ತಾ ಇದ್ದೇನೆ. ತುಂಬ ಬೇಗ ಇದು ತಣ್ಣಗಾಗಲ್ಲ. ಇದು ಕಡಲೆ ಬೀಜ ನೋಡಿ, ಬಿಳಿ ಎಳ್ಳು ಕಪ್ಪೆ ಎಳ್ಳು ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಕಡಲೆ ಬೀಜನೂ ಹಾಕೋತಾ ಇದ್ದೇನೆ. ಪೌಡ್ರು ಮಾಡ್ಕೊಬರ್ಬೇಕು. ಇದಕ್ಕೆ ನೀರೇನು ಹಾಕೋಬೇಡಿ, ಹಂಗೆ ಪೌಡ್ರು ಮಾಡ್ಕೊಬನ್ನಿ. ಚಿಕ್ಕ ಪೀಸ್ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದು ಹಾಕೋತಾ ಇದ್ದೀನಿ ನಾನು. ಚಿಕ್ಕದು 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಾನೇನು ಮಸಾಲೆ ಏನು ರುಬ್ತಾ ಇಲ್ಲ, ಹಿಂಗೆ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಮಸಾಲೆ ರುಬ್ಬಿರೋ ಎಣ್ಣೆ ಬದನೆಕಾಯಿ ಇನ್ನೊಂದು ನನ್ನ ಚಾನಲಲ್ಲಿ ರೆಸಿಪಿ ಇದೆ, ಬೇಕಾದರೆ ಅದನ್ನು ನೋಡ್ಕೊಬನ್ನಿ. ನೋಡಿ ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡು ಇಟ್ಕೊಂಡಿದ್ದೆ, ಅದು ಹಾಕೋತಾ ಇದ್ದೇನೆ. ಟೊಮೆಟೊ 2 ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕೋತಾ ಇದ್ದೀನಿ. ನಾನು ಯಾವುದು ಮಸಾಲೆ ರುಬ್ತಾ ಇಲ್ಲ, ಬರೀ ಕಡಲೆ ಬೀಜ ಎಳ್ಳು ಅಷ್ಟೇ ಪುಡಿ ಮಾಡ್ಕೊಬಂದಿರೋದು, ಅದು ಹಾಕ್ತಾಯಿದ್ದೀನಿ. ಹುಚ್ಚೆಳ್ಳು ಬೇಕಾದರೂ ಹಾಕೋಬೋದು, ನಮ್ಮ ಮನೆಗೆ ಹುಚ್ಚೆಳ್ಳು ತಿನ್ನಲ್ಲ, ಅದಕ್ಕೆ ಬಿಳಿ ಎಳ್ಳು ಕಪ್ಪೆಳ್ಳು ಹಾಕ್ಕೊಂಡು ಪೌಡ್ರು ಮಾಡ್ಕೊಬಂದಿದ್ದೇನೆ. ಚಪಾತಿ, ಪೂರಿ, ಅನ್ನ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ಬಿಸಿ ಮಾಡ್ಕೊಂಡು ತುಂಬ ಅಂದರೆ ತುಂಬ ರುಚಿ ಬರುತ್ತೆ. ಈ ಥರ ಮಾಡ್ಕೊಂಡು ನೋಡಿ. ಅಷ್ಟನ್ನ ಹಾಕೋತಿದ್ದೀನಿ. ಚಿಲ್ಲಿ ಪೌಡ್ರು, ಖಾರ ಜಾಸ್ತಿ ತಿನ್ನೋರು ಬೇಕಾದ್ರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ. ನಾನು ಮೀಡಿಯಮಾಗಿ ಹಾಕೋತಾ ಇದ್ದೀನಿ. ಗರಂ ಮಸಾಲ ಹಾಕ್ತಾಯಿದ್ದೀನಿ 1 ಸ್ಪೂನು. ಚಿಲ್ಲಿ ಪೌಡ್ರು ಮತ್ತು ಗರಂ ಮಸಾಲ ಹಾಕ್ತಾಯಿದ್ದೇನೆ. ರುಚಿಗೆ ಉಪ್ಪು ಇವಾಗಲೇ ನಾನು ಹಾಕ್ತಾಯಿದ್ದೇನೆ.
ಆಮೇಲೆ ಟೇಸ್ಟ್ ನೋಡ್ಕೊಂಡು ಕಮ್ಮಿ ಇದ್ದರೆ ಹಾಕೋಬೋದು. ಕೊತ್ತಂಬರಿ ಸೊಪ್ಪು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನಲ್ಲಿ ಸೌಟಲ್ಲಿ ಅಂದರೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ. ಕೈಯಲ್ಲಿ ಆದಷ್ಟು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಟೇಸ್ಟು ಸಹ ಅಷ್ಟು ಚೆನ್ನಾಗಿ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಇದು ಗ್ರೇವಿ. ಇದ್ರ ಜೊತೆ ಚಪಾತಿನೂ ಮಾಡಿದ್ದೆ. ಚಪಾತಿನೂ ತುಂಬ ಚೆನ್ನಾಗಿ, ಅದ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ನೋಡಿ ಫುಲ್ ಮಿಕ್ಸ್ ಆಗಿದೆ. ಇವಾಗ ಬದನೆಕಾಯಿ ಹೋಳು ಮಾಡ್ಕೊಂಡಿರ್ತೀವಲ್ಲ ಅದರೊಳಗಡೆ ಹಾಕ್ಕೊಳ್ಳೋಣ ಸ್ವಲ್ಪ ಮಸಾಲೆನ. ಜಾಸ್ತಿ ಮಸಾಲೆ ಏನು ಆ್ಯಡ್ ಮಾಡಿಲ್ಲ, ಇಷ್ಟೇ ಚಿಲ್ಲಿ ಪೌಡ್ರು ಗರಂ ಮಸಾಲ ಅಷ್ಟೇ ಆ್ಯಡ್ ಮಾಡಿರೋದು. ಸಿಂಪಲ್ಲಾಗಿದ್ದು ತುಂಬ ಅಂದರೆ ತುಂಬ ರುಚಿ ಬಂದಿತ್ತು. ಎಲ್ಲ ಬದನೆಕಾಯಿಗೆ ಹಿಂಗೆ ಮಸಾಲೆ ಹಾಕೋಬೇಕು ಬದನೆಕಾಯಿ ಒಳಗಡೆ. ನೋಡಿ ಇಷ್ಟು ಮಸಾಲೆ ಉಳಿದಿದೆ. ಇದು ಏನು ಯೂಸ್ ಆಗದೆ ಇರೋದಂತ ಏನಿಲ್ಲ, ಅದೇ ಮಸಾಲೆಗೆ ಹಾಕ್ಕೊಳ್ಳೋಣ. ಇದು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಅದಕ್ಕೆ ಹಾಕೋಬೇಕು ಬದನೆಕಾಯಿಗೆ. ನೋಡಿ ಎಣ್ಣೆ ಹಾಕೋತಾ ಇದ್ದೀನಿ. ಬದನೆಕಾಯಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದೇನೆ, ಟೇಸ್ಟ್ ಜಾಸ್ತಿ. ಸಾಸಿವೆ ಹಾಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಬದನೆಕಾಯಲ್ಲಿ ಮಸಾಲೆ ಹಾಕ್ಕೊಂಡಿರ್ತೀವಲ್ಲ ಅದು ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಎಣ್ಣೆದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ. ಇದು ಬದನೆಕಾಯಿ ಒಳಗಡೆ ಮಸಾಲೆ ಎಲ್ಲ ಏನು ಬಿಟ್ಕೊಳಲ್ಲ, ಹಂಗಂಗೆ ಇರುತ್ತೆ ನಾವು ಹಾಕಿರೋದು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆದಲ್ಲೇ ಇದು. ನಾನು ಒಂದು ಕಡೆ ಇದು ಎಣ್ಣೆ ಬದನೆಕಾಯಿ ಮಾಡ್ತಾಯಿದ್ದೆ, ಒಂದು ಕಡೆ ಚಪಾತಿ ಮಾಡ್ತಾಯಿದ್ದೆ. ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ. ಇವಾಗ ಮಸಾಲೆ ಮಿಕ್ಕಿರುತ್ತಲ್ಲ ಅದು ಹಾಕ್ಕೊಳ್ಳೋಣ ಇವಾಗ. ನೀವು ಫುಲ್ಲು ಡ್ರೈ ಆದರೂ ಮಾಡ್ಕೋಬೋದು ಇದನ್ನು. ನಾನು ಸ್ವಲ್ಪ ಗ್ರೇವಿ ಟೈಪ್ ಮಾಡ್ಕೋತಾ ಇದ್ದೀನಿ ಚಪಾತಿಗೆ ತಿನ್ನೋಕ್ಕೆ. ಇನ್ನು ಸ್ವಲ್ಪ ನೀವು ಡ್ರೈ ಮಾಡ್ಕೋಬೇಕಂದ್ರೆ ಡ್ರೈ ಮಾಡ್ಕೋಬೋದು ಫುಲ್ಲು. ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ಯಾಕಂದರೆ ಇದು ಎಣ್ಣೆದಲ್ಲೇ ಆಲ್ಮೋಸ್ಟ್ ಬೆಂದಿರುತ್ತೆ ಇದು ಬದನೆಕಾಯಿ. ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಏನಿರಲ್ಲ. ಸ್ವಲ್ಪ ನೀರು ಹಾಕ್ಕೊಳ್ಳಿ ಗ್ರೇವಿ ಟೈಪ್ ಬರೋ ಥರ, ಇಲ್ಲ ಅಂದರೆ ಸಾರು ಆಗೋಗುತ್ತೆ ಇದು. ನೋಡಿ ಬದನೆಕಾಯಿ ಒಳಗಡೆ ಮಸಾಲೆ ನಾವು ಹೆಂಗೆ ತುಂಬಿಸಿರ್ತೀವಿ ಹಾಗೆ ಇರುತ್ತೆ, ಏನು ಬಿಟ್ಕೊಳಲ್ಲ ಅದು. ಕುದೀಲಿ ಇದು ಚೆನ್ನಾಗಿ. ಇವಾಗ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕೋಬೋದು ನೀವು. ನಮ್ಮದು ಕರೆಕ್ಟಾಗಿದೆ ಉಪ್ಪು. ಹುಣ್ಸೆಹಣ್ಣು ರಸ ಹಾಕೋತಾ ಇದ್ದೀನಿ. ಹುಣ್ಸೆಹಣ್ಣು ರಸ ಬೇಡ ಅನ್ನೋರಿಗೆ ಸ್ಕಿಪ್ ಮಾಡ್ಬೋದು. ನಾನು ಹುಣ್ಸೆಹಣ್ಣು ರಸ ಹಾಕ್ಕೊಂಡು ತುಂಬ ರುಚಿ ಬರುತ್ತೆ, ಅದಕ್ಕೆ ಹಾಕೋತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಹಾಕೋತಿದ್ದೀನಿ ನಾನು. ಹುಣ್ಸೆಹಣ್ಣು ರಸ ಬೆಲ್ಲ ಇದು ಬೇಡ ತಿನ್ನಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಹಿಂಗೂ ಚೆನ್ನಾಗಿರುತ್ತೆ. ಹಾಕ್ಕೊಂಡು ತುಂಬ ಅಂದರೆ ತುಂಬ ರುಚಿ ಬರುತ್ತೆ. ನೋಡಿ ಇಷ್ಟಪ್ಪ ಬೆಲ್ಲ ಹಾಕೋತಿದ್ದೀನಿ ನಾನು.
ರುಚಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಬೆಲ್ಲ ಹುಣ್ಸೆಹಣ್ಣು ಹಾಕಿದ್ರೆ. ಸ್ವಲ್ಪ ಕುದೀಲಿ ಇದು. ನೋಡಿ, ಒಂದು ಕಡೆ ಚಪಾತಿ ಮಾಡ್ತಾಯಿದ್ದೇನೆ. ನೀವು ಯಾವುದಾದ್ರೂ ಮಾಡ್ಕೊಂಡು ತಿನ್ಬೋದು. ಪರೋಟ ಆಗಲಿ, ಪೂರಿ ಆಗಲಿ, ಚಪಾತಿ ಆಗಲಿ, ಅನ್ನ ಜೊತೆಗಾಗಲಿ ಏನಾದರೂ ಮಾಡ್ಕೊಂಡು ಚೆನ್ನಾಗಿರುತ್ತೆ ಎಣ್ಣೆ ಬದನೆಕಾಯಿ. ನೋಡಿ, ಇದು ಗ್ರೇವಿ ಟೈಪ್ ಬಂದಿದೆ, ಸಾಕು. ಇದು ತಣ್ಣಗಾದರೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ. ನೋಡಿ, ತಣ್ಣಗಾದ್ಮೇಲೆ ಸರ್ವ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಟೇಸ್ಟ್ ಜಾಸ್ತಿ ಬರುತ್ತೆ, ಗಟ್ಟಿನೂ ಆಗುತ್ತೆ. ಯಾರ್ಯಾರು ಹೊಸ್ದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ.